ಹಿಂದೂ ಧರ್ಮಕ್ಕೆ ಭಾರತದ ಮಣ್ಣಿಗೆ ವಿಶೇಷವಾದ ಶಕ್ತಿ ಇದೆ. ಹಬ್ಬ, ಜಾತ್ರೆ, ಉತ್ಸವಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿವೆ. ಕೃಷಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅಭಿಮತ. ಕೃಷ್ಣರಾಜಪೇಟೆ ತಾಲೂಕಿನ ಕೊರಟೀಕೆರೆ ಗ್ರಾಮದಲ್ಲಿ ನಡೆದ ಊರ ಹಬ್ಬದ ಅಂಗವಾಗಿ ನಡೆದ ಬಲಿ ಪ್ರದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ರಾಜ್ಯದ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಭಾಗವಹಿಸಿ ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಭಾರತ ದೇಶದ ಸನಾತನ ಹಿಂದೂ ಧರ್ಮಕ್ಕೆ ವಿಶೇಷವಾದ ಶಕ್ತಿ ಇದೆ. ಶ್ರೀರಾಮ, ಭಗವಾನ್ ಬುದ್ಧ, ಶ್ರೀಕೃಷ್ಣ, ಬಸವಣ್ಣ, ಅಂಬೇಡ್ಕರ್ ಸೇರಿದಂತೆ ಹಲವಾರು ಮಹನೀಯರು ಜನಿಸಿ ಓಡಾಡಿರುವ ಭಾರತದ ನೆಲದ ಮಣ್ಣಿಗೆ ವಿಶೇಷವಾದ ಶಕ್ತಿ ಇದೆ. ನಾವು ಕನ್ನಡಿಗರು, ವಿಶೇಷವಾಗಿ ಭಾರತೀಯರು ಎನ್ನಲು ಹೆಮ್ಮೆ ಪಡಬೇಕು ಎಂದು ಅಭಿಮಾನದಿಂದ ಹೇಳಿದ ಸಚಿವರು, ನೇಕಾರ ಸಮುದಾಯ ಸೇರಿದಂತೆ ಹಿಂದುಳಿದ ಸಮುದಾಯಗಳ ಜನರೇ ಹೆಚ್ಚಾಗಿ ವಾಸವಾಗಿರುವ ಕೊರಟೀಕೆರೆ ಗ್ರಾಮದಲ್ಲಿ 15 ವರ್ಷಗಳ ನಂತರ ನಡೆಯುತ್ತಿರುವ ಊರ ಹಬ್ಬವು ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯ ಮೇಲೆ ವಿಶೇಷವಾಗಿ ಬೆಳಕು ಚೆಲ್ಲಿದೆ. ಊರ ಹಬ್ಬದ ಅಂಗವಾಗಿ ಪ್ರಾಣಿ ಬಲಿ ನೀಡದೆ ನಡೆದ ಬಲಿ ಪ್ರದಾನ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆದಿದೆ. ದೇವಿಗೆ ಬಲಿ ಅನ್ನ ನೀಡಲು ಹೋಗಿದ್ದ ಎಲ್ಲ 5 ಸುರಕ್ಷಿತವಾಗಿ ಮರಳಿ ಬಂದಿರುವುದೇ ದೇವಿಯ ಶಕ್ತಿ ಮಹಿಮೆಯನ್ನು ಸಾರಿ ಹೇಳುತ್ತಿದೆ. ಊರ ಹಬ್ಬದ ಯಶಸ್ವಿಗೆ ಹಲವಾರು ಮಹನೀಯರು ಕೈಜೋಡಿಸಿದ್ದಾರೆ. ಯಾವುದೇ ಗಲಾಟೆ ಗದ್ದಲಗಳಿಗೆ ಅವಕಾಶ ನೀಡದೆ 1 ವಾರಗಳ ಕಾಲ ನಡೆದ ಹಬ್ಬವನ್ನು ಯಶಸ್ವಿಗೊಳಿಸಿದ ಗ್ರಾಮಸ್ಥರಿಗೆ ಧನ್ಯವಾದಗಳು ಸಮರ್ಪಿಸುವುದಾಗಿ ಸಚಿವ ಚಲುವರಾಯಸ್ವಾಮಿ ಹೇಳಿದರು. ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್, ಬಿ ಪ್ರಕಾಶ್, ಕಾಂಗ್ರೆಸ್ ಮುಖಂಡ ಬಿಎಲ್ ದೇವರಾಜು, ಕೆಪಿಸಿಸಿ ಸದಸ್ಯ ಕಿಕ್ಕೇರಿ ಸುರೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವಿಶ್ವನಾಥ್, ಆದಿಹಳ್ಳಿ ಮೀನಾಕ್ಷಿ, ಮನ್ಮೂಲ್, ನಿರ್ದೇಶಕರಾದ ಎಂಬಿ ಹರೀಶ್, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಶಿಳ್ಳನೆರೆ ಅಂಬರೀಶ್, ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಹೆತ್ತಗೋನಹಳ್ಳಿ ನಾರಾಯಣಗೌಡ, ಭಾರತಿ ಪುತ್ರ ಕ್ರಾಸ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕುಮಾರ್, ಬಿಜೆಪಿ ಹಿರಿಯ ಉಪಾಧ್ಯಕ್ಷ ಭಾರತೀಪುರ ಪುಟ್ಟಣ್ಣ, ಉದ್ಯಮಿ ಬಿ ರಾಜಶೇಖರ್, ಚೇತನ ಮಹೇಶ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕುಮಾರ್, ಕೆಆರ್ ರಾಜೇಶ್, ರವಿ, ಮಂಜುನಾಥ್, ಆದಿಹಳ್ಳಿ ಮೀನಾಕ್ಷಿ, ಕೆಎನ್ ಕೃಷ್ಣೇಗೌಡ, ದೇವನಾಥ, ಕುದೂರು ವೆಂಕಟೇಶ್, ಕೃಷ್ಣಮೂರ್ತಿ, ಹುಳಿಯಾರು, ನಾಗರತ್ನ, ಶ್ರೀ ಚೌಡೇಶ್ವರಿ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷ ವಿಶ್ವನಾಥ್, ಕಾರ್ಯದರ್ಶಿ ಗೋವಿಂದರಾಜ್, ಕಜಂಜಿ ಅಶೋಕ್, ತಾಲೂಕು ಮುಜಾರಾಯಿ ದೇವಾಲಯಗಳ ಅರ್ಚಕರ ಸಂಘದ ಅಧ್ಯಕ್ಷ ರವಿ ಅಯ್ಯನೂರು, ಧಾರ್ಮಿಕ ಸಂಘಟಕ ಡಾಕ್ಟರ್ ಶ್ರೀಧರ್ ಶರ್ಮಾ ಸೇರಿದಂತೆ ಸಾವಿರಾರು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಜನಪದ ಕಲಾ ತಂಡಗಳ ವೈಭವದ ಮೆರವಣಿಗೆಯು ಸಾರ್ವಜನಿಕರ ಗಮನ ಸೆಳೆಯಿತು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ನಾವು ಈ ರಾಜ್ಯದ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ತಾಲೂಕಿನಲ್ಲಿ ಆಗದಂಗೆ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ನಾನು ಕೃಷಿ ಸಚಿವನಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ, ಈ ಜಿಲ್ಲೆ ಜನರ ಆಶೀರ್ವಾದದಿಂದ ಮಾಡಿದ್ವಿ. ಅದೇ ರೀತಿ ಅನೇಕ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಸಹ ಕೊಟ್ಟಿದ್ದೀವಿ. ಮುಂದೆನೂ ಸಹ ಇರ್ತಕ್ಕಂಥ ಅವಧಿನಲ್ಲಿ ನಮ್ಮ ಶಕ್ತಿ ಮೀರಿ ಈ ನಾಡಿನ ಅಭಿವೃದ್ಧಿಗೆ ಆ ತಾಯಿ ಚೌಡೇಶ್ವರಿ ಕೃಪೆಯಿಂದ ಕೆಲಸವನ್ನು ಮಾಡ್ತೀವಿ. ಸೊ ಈ ನಾಡಿನ ಜನರ ಕಲ್ಯಾಣಕ್ಕೋಸ್ಕರ ನಾವು ದುಡಿತೀವಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಕಿಕ್ಕೇರಿ ಒಂದು ಭಾಳ ಸಂಸ್ಕಾರ ಇರ್ತಕ್ಕಂಥ ತಾಲೂಕು. ಹಿಂದೆ ಆಡಳಿತ ಮಾಡಿದವರು ಸಹ ಅನೇಕರು ಅವ್ರದ್ದೇ ಆದ ರೀತಿಯಲ್ಲಿ ಈ ಜಿಲ್ಲೆಯ ಈ ತಾಲೂಕಿನ ಗೌರವವನ್ನು ಎತ್ತಿಡಿದಿದ್ದಾರೆ. ಹಾಗಾಗಿ ಕೆಆರ್ಪೇಟೆ, ಹಾಗಾಗಿ ಮಂಡ್ಯ ಜಿಲ್ಲೆಗೆ ಒಂದು ಇತಿಹಾಸವಿದೆ. ಹಾಗಾಗಿ ಆ ಇತಿಹಾಸ ನಾವು ಅಂತೆ ಮುಂದುವರಿಬೇಕು. ಈ ಜಿಲ್ಲೆಯ ಗೌರವವನ್ನು ನಾವೆಲ್ಲರೂ ಉಳಿಸ್ಬೇಕು. ಆ ರೀತಿ ಆ ತಾಯಿ ನಮಗೆ ನಿಮಗೆ ಶಕ್ತಿ ಕೊಡಲಿ. ನೀವೆಲ್ಲರ ಇವತ್ತು ಕಳೆದ 3 ದಿವಸ ಭಾಳ ವಿಜೃಂಭಣೆಯಿಂದ ಭಕ್ತಿಯಿಂದ ಪೂಜೆ ಮಾಡಿದ್ದೀರ. ಆ ಫಲ ನಿಮಗೆ ನಾಡಿಗೆ ಸಿಕ್ಕಲಿ ಅಂತೇಳಿ ಆ ತಾಯಿನಲ್ಲಿ ಪ್ರಾರ್ಥಿಸಿ, ತಮ್ಮೆಲ್ಲರಿಗೂ ಈ ವೇದಿಕೆಯಲ್ಲಿ ಇರ್ತಕ್ಕಂಥವರು ಸ್ವಾಮೀಜಿ ಪೂಜೆ, ರಾಮಾಯಣ, ಮಹಾಭಾರತ ಎಲ್ಲ ನಡೆದಿರ್ತಕ್ಕಂಥದ್ದು ಇಲ್ಲೇ. ಶಿವ ನೆಲೆಸಿ, ನಾರಾಯಣ, ಶಿವ ಇವರೆಲ್ಲ ಇಲ್ಲಿ ಓಡಾಡಿದಂಥ ನೆಲ ಇದೆ. ಹಾಗಾಗಿ ಒಂದಷ್ಟು ಈಗ ಒಬ್ಬರನ್ನೊಬ್ಬರು ದ್ವೇಷ ಮಾಡೋದು, ಸ್ವಲ್ಪ ಬೆಳಗ್ಗೆ ಇದ್ದರೆ ಒಳ್ಳೆಯದಕ್ಕಿಂತ ಕೆಟ್ಟದ ಯೋಚನೆ ಮಾಡೋದು ಒಂದಷ್ಟು ಇದ್ರೂ, ಇನ್ನೂ ಒಂದಷ್ಟು ಒಳ್ಳೆಯದನ್ನು ಯೋಚನೆ ಮಾಡತಕ್ಕಂಥ ಜನ ಇದ್ದಾರೆ.
ಅದಕ್ಕೋಸ್ಕರ ಒಂದಷ್ಟು ಒಳ್ಳೆಯದು ನಡೀತಾ ಇದೆ. ನಾವು ಇಷ್ಟೆಲ್ಲ ಖರ್ಚು ಮಾಡಿ ನಮ್ಮ ಮನೆಯಲ್ಲಿ ನಮ್ಮ ಹಬ್ಬ ಮಾಡ್ಲಿಕ್ಕಾಗುತ್ತೋ ಇಲ್ವೋ, ಮದುವೆ ಮಾಡ್ಲಿಕ್ಕಾಗುತ್ತೋ ಇಲ್ವೋ ಮಾಡ್ತೀವಲ್ಲ, ಆ ರೀತಿ ನಮ್ಮ ಮನಸ್ಸು ಸಹ ಶಾಂತಿಯಿಂದ ನಾವೆಲ್ಲರೂ ಒಗ್ಗಟ್ಟಿನಾಗಿ ಊರಿನ ಅಭಿವೃದ್ಧಿಗೆ, ಜನರ ಕಲ್ಯಾಣಕ್ಕೆ ನಮ್ಮ ಕೈ ಜೋಡಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡಿದಾಗ ಇಂಥ ದೇವರ ಪೂಜೆ ಮಾಡೋದಕ್ಕೂ ಸಾರ್ಥಕ ಆಗುತ್ತೆ. ಇಲ್ಲ ಅಂದರೆ ದೇವರ ಪೂಜೆ ಮಾಡೋದು ಬೆಳಗ್ಗೆ ಎದ್ದರೆ ಇನ್ನೊಂದನ್ನು ನಾವು ಕೆಟ್ಟ ದಾರಿಯನ್ನು ತುಣಿತಕ್ಕಂಥದ್ದಾದರೆ ದೇವ್ರ ಪೂಜೆ ಮಾಡೋದು ಸಹ ಏನು ಪ್ರಯೋಜನ ಆಗಲ್ಲ. ಕಳೆದ ಬಾರಿ ಒಳ್ಳೆ ಮಳೆಯಾಗಿ ನಮ್ಮ ಊಹೆಗಿಂತ ಹೆಚ್ಚು ಆಹಾರವನ್ನು ನಾವು ಬೆಳೆದು ನಾವು ಉಪಯೋಗಿಸಿದಲ್ಲದೆ ಹೊರದೇಶಕ್ಕೂ ಸರಬರಾಜು ಮಾಡುವಂಥ ಅವಕಾಶ ರೈತರು ಈ ನಾಡಿನ ದೇವರ ಆಶೀರ್ವಾದದಿಂದ ಅವಕಾಶ ಆಯಿತು. ಈ ವರ್ಷ ಯುಗಾದಿ ನಂತರ ಮಳೆ ಬರ್ತಿತ್ತು. ಯುಗಾದಿಗಿಂತ ಮುಂಚಿತವಾಗಿ ಮುಂಗಾರು ಒಳ್ಳೆ ಮಳೆ ಆಗಿ ನಮಗೆ ಬೇಸಿಗೆ ಮಳೆಗಾಲ ಯಾವುದೂ ವ್ಯತ್ಯಾಸನೇ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಈ ವರ್ಷ ಆಗಿದೆ. ಈ ವರ್ಷ ಪೂರ್ಣ ಪ್ರಮಾಣದಲ್ಲಿ ಒಳ್ಳೆ ಮಳೆ ಆಗುತ್ತೆ ಅಂತ ಎಲ್ಲ ಸೂಚನೆಗಳು ಇದೆ. ಹಾಗಾಗಿ ಆ ಚಾಮುಂಡೇಶ್ವರಿ ಚೌಡೇಶ್ವರಿಯ ಅನುಗ್ರಹ ಈ ರಾಜ್ಯದಲ್ಲಿ ರೈತರು ಸುಭಿಕ್ಷವಾಗಿದ್ದರೆ, ಒಳ್ಳೆ 70% ಜನ ರೈತಾಪಿ ಜನ ಇರೋದ್ರಿಂದ, ಕೃಷಿ ಅವಲಂಬಿತ ಜನ ಇರೋದ್ರಿಂದ ಇವತ್ತು 50ಕ್ಕಿಂತ ಹೆಚ್ಚು ಭಾಗ ಮಳೆಯ ಆಶ್ರಿತ ಕೃಷಿ ಇರೋದು. ಬಹುಶಃ ಇಷ್ಟೆಲ್ಲ ಕಟ್ಟೆಗಳಿದ್ರೂ ನಾವು ಈ ರಾಜ್ಯದ 50% ಕೃಷಿ ಭೂಮಿ ಮಾತ್ರ ನೀರಾವರಿ ಇರ್ತಕ್ಕಂಥ, ಉಳಿದಂಥ ಎಲ್ಲ 50%ಗಿಂತ ಹೆಚ್ಚು ಮಳೆ ಮೇಲೆ ನಂಬಿಕೆ ಇಟ್ಟು ವ್ಯವಸಾಯವನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ನಾವು ದೇವರಲ್ಲಿ ಈ ಪೂಜೆ ಪುನಸ್ಕಾರ ಮಾಡೋದ್ರ ಮೂಲಕ ಟೈಮ್ನಲ್ಲಿ ಮಳೆ ಬೆಳೆ ಆಗಲಪ್ಪ ನಿನ್ನ ಆಶೀರ್ವಾದದಿಂದ ಅಂತ ಹೇಳಿ ನಾವೆಲ್ಲರೂ ಸಹ ಕೇಳ್ಕೊಂಡಾಗ ಮಾತ್ರ ಇದೆಲ್ಲ ನಾವು ಸುಭಿಕ್ಷವಾಗಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಸರ್ಕಾರ ಬಂದ ಮೇಲೆ ಬಹುಶಃ ನಾವು 5 ಗ್ಯಾರಂಟಿ ಕೊಟ್ಟದ್ದು ಅನೇಕ ವರ್ಷಗಳ ಸಮಸ್ಯೆಯನ್ನು ಜನ ಎದುರಿಸಿದಾಗ ಕನಿಷ್ಠ ಪ್ರಮಾಣದಲ್ಲಿ ಅವರಿಗೆ ಪ್ರತಿ ಮನೆಗೆ 2,000, ಪ್ರತಿಯೊಬ್ಬರಿಗೆ 10 kg, ಪ್ರತಿ ಮನೆ ಕರೆಂಟ್ ಫ್ರೀ, ಇವೆಲ್ಲ ಬಸ್ ಚಾರ್ಜ್ ಫ್ರೀ, ದೇವರ ದರ್ಶನ ಮಾಡೋದಕ್ಕೆ, ಇದೆಲ್ಲ ಅನೇಕ ಕಾರ್ಯಕ್ರಮವನ್ನು ಕೊಟ್ಟಿದ್ದು ಈ ರಾಜ್ಯದ ಜನ ನೆಮ್ಮದಿನಲ್ಲಿ ಅವರ ಜೀವನವನ್ನು ಸಾಗಿಸಬೇಕು ಅನ್ನೋದೇ ಕಾಂಗ್ರೆಸ್ಸಿನ ದೇವೋದ್ದೇಶ. ರಾಹುಲ್ ಗಾಂಧಿ ಇರ್ಬೋದು, ಖರ್ಗೆ ಅವರು ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ನಾವೆಲ್ಲರೂ ಸಹ ಒಂದು ಸದುದ್ದೇಶದಿಂದ 5 ಗ್ಯಾರಂಟಿಯನ್ನು ಕೊಟ್ಟಿದ್ವಿ. ಸೊ ನಮ್ಮ ನೀಲಕಂಠ ಹೇಳಿದಾಗೆ 3ನೇ ವರ್ಷ ಇದೆ. ನಾವು ಒಂದೇ ಒಂದು ಬಾರಿ ಬೀಜದ ಕೊರತೆ ಆಗಲಿ, ಗೊಬ್ಬರದ ಕೊರತೆ ಆಗಲಿ ನಮ್ಮ ರಾಜ್ಯದಲ್ಲಿ ಒಂದು ರೀತಿ ತಮ್ಮ ಸ್ವಂತ ಮನೆಯ ಅಭಿವೃದ್ಧಿಯ ಯಾವುದೇ ಹಬ್ಬ ಅಥವಾ ಮದುವೆ ಕಾರ್ಯಕ್ರಮಕ್ಕಿಂತ ಹೆಚ್ಚು ಹರ್ಷದಿಂದ ಇಡೀ ಗ್ರಾಮ ಒಟ್ಟಿಗೆ ನಿಂತು ಮಾಡ್ತಕ್ಕಂಥದ್ದು ವಿಶೇಷವಾದಂಥ ಒಂದು ಅವಕಾಶಗಳು. ಬೇರೆ ಯಾವುದೇ ಸಂದರ್ಭದಲ್ಲಿ ಭಿನ್ನಾಭಿಪ್ರಾಯ ಇದ್ರೂ ಇಂಥ ಹಬ್ಬಗಳಲ್ಲಿ ಎಲ್ಲರೂ ಒಟ್ಟಿಗೆ ನಿಂತು ಆ ಮಾತೆಯ ಚೌಡೇಶ್ವರಿ ತಾಯಿಯ ಪೂಜೆಯನ್ನು ನೆರವೇರಿಸತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದೆ. ಅದರಲ್ಲಿ ಬಹುಶಃ ಈ ಗ್ರಾಮದ ರಾಜೇಶು ಸಹ ಎಲ್ಲ ಸ್ನೇಹಿತರುಗಳ ಸಹಕಾರದಿಂದ ಹೆಚ್ಚು ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳ್ತಿದ್ರು. ಹಾಗೆಯೇ ಈ ಗ್ರಾಮದ ಎಲ್ಲರೂ ಸಹ ಸಕ್ರಿಯವಾಗಿ ಕೈ ಜೋಡಿಸಿದ್ದೀರ. ರಾಜಶೇಖರ್ ಕೇರ್ಪೇಟೆಯಲ್ಲಿ ಇದೇ ಊರ ಅವರು ಕಮಿಟಿ ಅಧ್ಯಕ್ಷರು. ಹಾಗೆ ಒಬ್ಬರಿಗೊಬ್ಬರು ಸೇರಿದಾಗಲೇ ಇಷ್ಟೊಂದು ವಿಜೃಂಭಣೆಯಿಂದ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ.
ಯಾರೇ ಒಬ್ಬರು ಇಂಥ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಮಾಡುವಂಥವ್ರು ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕು, ಎಲ್ಲರೂ ಒಟ್ಟಿಗೆ ಕೈ ಜೋಡಿಸ್ಬೇಕು. ಈ ಗ್ರಾಮದಲ್ಲಿ ಭಾಳ ಹಿಂದುಳಿದ ವರ್ಗದ ಜನರೇ ಹೆಚ್ಚಿದ್ದಾರೆ ಅನ್ನೋದನ್ನು ನಾನು ಹೇಳಿದೆ. ಹಾಗಾಗಿ ಇವತ್ತು ನಮ್ಮ ದೇಶದಲ್ಲಿ ಯಾಕೆ ಇನ್ನೂ ಈ ನೆಲದ ಒಂದಷ್ಟು ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದಾಗ ಏನಾದರೂ ಒಂದಷ್ಟು ಧರ್ಮ ಸತ್ಯ ಅನ್ನೋದು ನೆಲೆದಿದೆ ಅನ್ನೋದಕ್ಕೆ ಕಳೆದ 4-5 ವರ್ಷದ ಹಿಂದೆ ನಡೆದಂಥ ಕೋವಿಡ್ ಸಾಕ್ಷಿ.